ಹಾಯ್ ಎಲ್ಲರಿಗೂ. ಇವತ್ತು ನಾನು ಬೇಬಿ ಕುಚ್ಚು ಸಿಂಪಲಾಗಿ ಕಟ್ಟೋದು ಹೇಗಂತ ಹೇಳ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನಾನು 150 ದಾರವನ್ನು ಮಾಡ್ಕೊಂಡೀನಿ. ನೀವು ಬೇಕಾದರೆ 120 130 ಮಾಡ್ಬೋದು. ನಾನು 150 ದಾರ ಮಾಡಿದ್ದೀನಿ, ಯಾಕಂದರೆ ಕುಚ್ಚು ಚೆನ್ನಾಗಿ ಕಾಣ್ತದೆ ಅಂತ. ನಾನು ಸುಜನ್ ತೊಗೊಂಡು ಹೋಲ್ ಹಾಕೀನಿ. 150 ದಾರ ತೊಗೊಂಡು ಹೋಲ್ ಹಾಕಿನಲ್ಲ, ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಕುಚ್ಚನ್ನು ಕಟ್ಟಬೇಕು. ಈ ಥ್ರೆಡ್ ತೊಗೊಂಡು ಕುಚ್ಚನ್ನು ಕಟ್ಟಬೇಕು. ನೀವು ನೋಡ್ತಾ ಇರ್ಬೋದು, ಜರಿ ಥ್ರೆಡ್ ತೊಗೊಂಡು ನಾನು ಕುಚ್ಚನ್ನು ಕಟ್ಟಿದ್ದೀನಿ. ಹೋದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ಸಿಂಪಲ್ಲಾಗಿ ಕುಚ್ಚು ಕಟ್ಟೋದು, ಬೇಬಿ ಕುಚ್ಚು ಕಟ್ಟೋದು ಹೇಗೆ ಅಂತ. ಅದಕ್ಕೆ ಕಟ್ಟಿದ್ದೇನೆ. ಈ ಥರ ಕಟ್ಟಿದ ಮೇಲೆ ಸೀಸರ್ ತೊಗೊಂಡು ಕಟ್ ಮಾಡಬೇಕು, ಸಮ ಹಿಡಿದು. ನೋಡ್ತಾ ಇರ್ಬೋದು, ನಾ ಈ ಥರ ಮಾಡ್ಕೊಂಡೀನಿ. ಇದು 150 ದಾರ ಇದೆ. ನೋಡ್ತಾ ಇರ್ಬೋದು, ನಾನು ಜೂಮ್ ಹಾಕಿ ತೋರಿಸಿದ್ದೇನೆ. ಸೂಜನಿಂದ ಹೋಲ್ ಹಾಕಿ ಅದನ್ನು ಕುಚ್ಚು ಕಟ್ತಾ ಇದ್ದೇನೆ. ಕುಚ್ಚು ಕಟ್ಟಿ ಟೈಟಾಗಿ ಹಿಡ್ಕೊಂಡು ಜರಿ ಥ್ರೆಡ್ ತೊಗೊಂಡು ಕಟ್ಟಬೇಕು. ಕಸ್ಟಮರು ಹತ್ತಿರದಿಂದ ಕಟ್ಟಬೇಕಂತ ಹೇಳಿದರು. ಅದಕ್ಕೆ 1 ಇಂಚ್ ಬಿಟ್ಟು ಹತ್ತಿರದಿಂದ ಬೇಬಿ ಕುಚ್ಚು ಕಟ್ಟಿದ್ದೇನೆ. ಕೆಳಗೆ ಜರಿ ಥ್ರೆಡ್ಡಿಂದ ಗಂಟು ಹಾಕೋಬೇಕು. ಟೈಟಾಗಿ ಎಳೆದು ಗಂಟು ಹಾಕೋಬೇಕು. ಈ ಥರ ಗಂಟು ಹಾಕ್ಕೊಂಡು ಸೀಸರ್ಲೆ ಕಟ್ ಮಾಡ್ಕೋಬೇಕು. ನೋಡಿ, ಟೈಟಾಗಿ ಹಿಡಿದು ಕಟ್ ಮಾಡಬೇಕು. ನೋಡಿ, ಬೇಬಿ ಕುಚ್ಚು ಎಷ್ಟು ಚೆನ್ನಾಗಾಗಿದೆ. 2 ರೆಡ್ಡು 4 ಬ್ಲೂ ಕಲರು ಕಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.